ಎಲ್ಲೆಲ್ಲ ಸಮಸ್ಯೆ ಆಗಿದೆ, ಸರ್ಕಾರದಿಂದ ನೌಕರರಿಗೆ ಯಾವೆಲ್ಲ ಭರವಸೆ ನೀಡಲಾಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೌಕರರು ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕವಾಗಿ ಬಿಎಂಟಿಸಿ ಆಗಿರಬಹುದು, ಜಿಲ್ಲೆಗಳಿಗೆ ಹೋಗ್ತಾ ಇರುವಂತಹ ಕೆಎಸ್ಆರ್ಟಿಸಿ ಈಗಾಗಲೇ ತೆರಳ್ತಾ ಇದೆ. ಹಾಗೇನೆ ಜನಸಾಮಾನ್ಯರು ಕೂಡ ಎಂದಿನಂತೆ ಬಿಎಂಟಿಸಿಯಲ್ಲಿ ಈಗಾಗಲೇ ಹೋಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಹೈಕೋರ್ಟ್ ಹಾಗೇನೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರ ಮಾತನ್ನ ಕೆಲವೊಂದು ಬಿಎಂಟಿಸಿ ಹಾಗೇನೆ ಕೆಎಸ್ಆರ್ಟಿಸಿಯ ಸಿಬ್ಬಂದಿಗಳು ಕೇಳಿದ್ದಾರೆ. ಹಾಗಾದ್ರೆ ಇವತ್ತಿನ ವಾಸ್ತವ ಅಂಶ ಏನಿದೆ, ನಮ್ಮ ಜೊತೆ ಮಾತಾಡೋದಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡುವ. ಸರ್, ಮುಂಜಾನೆಯಿಂದ ಕೂಡ 4:30ರಿಂದ ಡಿಪೋದಿಂದ ಬಸ್ಗಳು ಹೊರಡ್ತಾ ಇರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಕೂಡ ಒಂದು ಸೂಚನೆ ಕೊಟ್ಟಿದ್ದು, ಸೊ ಇವತ್ತು ಯಾರು ಕೂಡ ಮುಷ್ಕರವನ್ನ ಮಾಡಬಾರ್ದು, ಒಂದು ದಿವಸ ಬಿಟ್ಟು ಮಾಡಿ ಅಂತ. ಸೊ ನಿಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಷ್ಟು ಬಸ್ಗಳು ಹೋಗಿದೆ ಸರ್? ಹಾಗೇನೆ ಎಲ್ಲಾ ಕಡೆ ಮುಷ್ಕರಕ್ಕೆ ಬೆಂಬಲ ಇದೆಯಾ, ಬೆಂಬಲ ಕೊಟ್ಟಿಲ್ವಾ ಸರ್? ಬೆಂಗಳೂರಲ್ಲಿ 100ಕ್ಕೆ 100 ಭಾಗ ಎಲ್ಲ ಬಸ್ಸುಗಳು ಹೋಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTCನಲ್ಲಿ ಒಂದು ಬೆಳಿಗ್ಗೆ 50% ಇತ್ತು. ಈಗ ಉಳಿದಿರ್ತಕ್ಕಂಥದ್ದು ಕೂಡ ಎಲ್ಲ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮಗೇನಾಯಿತು ಅಂದರೆ, ನಿನ್ನೆ ಮುಖ್ಯಮಂತ್ರಿಗಳು ಜಂಟಿ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟ ಅವ್ರನ್ನೆಲ್ಲ ಕೂಡ ಕರೆದಿದ್ದರು. ಮತ್ತು ಇದು ಏನು ಮೊದಲೇ ಮೀಟಿಂಗ್ ಅಲ್ಲ, ಇದು 4 ಬಾರಿ ಮೀಟಿಂಗ್ ಆಗಿದೆ. ಅವರು ಜಂಟಿ ಕ್ರಿಯಾ ಸಮಿತಿಯವರು 38 ತಿಂಗಳ ವೇತನ ಪರಿಷ್ಕರಣೆ ಕೊಡಬೇಕು ಅಂತ, BJP ಸರ್ಕಾರ ಇದ್ದಾಗ ಅಂದರೆ ಜಂಟಿ ಕ್ರಿಯಾ ಸಮಿತಿಯವ್ರದ್ದು 1/1/20ರಿಂದ ಕೊಡಬೇಕು ಅಂತ. ಅದು 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ಆಗಿತ್ತು, 20ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಆಮೇಲೆ 2 ವರ್ಷ ಕರೋನಾ ಬಂತು. ಆಮೇಲೆ 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು BJP ಸರ್ಕಾರ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಆ ಆದೇಶದಲ್ಲಿ 1/3/23ರಿಂದ ಈ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಅಂತ ಗೆಜೆಟ್ಟು ಕೂಡ ಆಗಿದೆ. ಆದರೆ ಆ ವೇತನ ಪರಿಷ್ಕರಣೆ ಮಾಡಿರ್ತಕ್ಕಂಥ ಗೆಜೆಟ್ ಏನಿದೆ, ಆದೇಶ ಏನಿದೆ, ಅದೇ ಸರಿ ಇಲ್ಲ ಅಂತ ಜಂಟಿ ಕ್ರಿಯಾ ಸಮಿತಿಯವರು ಹೇಳ್ತಾ ಇದ್ದಾರೆ. 1/3/23ರದ್ದು ಸರ್ಕಾರ ಬದಲಾವಣೆ ಆಗ್ಬೋದು. ಆದರೆ ಏನು 1/3/23 ಆದೇಶ ಇತ್ತು, ಅದಕ್ಕೆ ನಮ್ಮ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ನೆನೆ ಸ್ಪಷ್ಟವಾಗಿ ಜಂಟಿ ಕ್ರಿಯಾ ಸಮಿತಿ ಅವರು ಹೇಳಿದ್ದಾರೆ. ಅವರು ಜಂಟಿ ಕ್ರಿಯಾ ಸಮಿತಿಯವರು ಆದೇಶನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. BJP ಮಾಡಿರ್ತಕ್ಕಂಥ ಆದೇಶ ಸರಿ ಇಲ್ಲ, 1/1/20ರಿಂದನೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿಯವರು ನಿವೃತ್ತ IAS ಆಫೀಸರು ಈ ಟ್ರಾನ್ಸ್ಪೋರ್ಟೇಷನಲ್ಲಿ ರಿಫಾರ್ಮ್ಸ್ ಬಗ್ಗೆ ಒಂದು ಒನ್ ಮ್ಯಾನ್ ಕಮಿಟಿ ಮಾಡಿದರು ಬೊಮ್ಮಾಯಿಯವ್ರ ಸರ್ಕಾರ. ಅವರು ಅನೇಕ ಶಿಫಾರಸುಗಳ ಜೊತೆಗೆ ಇದನ್ನು ಕೂಡ ಶಿಫಾರಸು ಮಾಡಿದ್ದಾರೆ. ಅಂದರೆ ಪ್ರಥಮ 2 ವರ್ಷದಲ್ಲಿ ಕರೋನಾ ಇದ್ದಂಥ ಸಂದರ್ಭದಲ್ಲಿ ಆಗಿನ ರಾಜ್ಯ ಸರ್ಕಾರ 9,000 ಕೋಟಿ ಕೊಟ್ಟಿದೆ ಸಂಬಳಕ್ಕೆ, ಡೀಸೆಲ್ಗೆ ಎಲ್ಲನೂ. ಆದ್ದರಿಂದ 1/1/22ರಿಂದ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. 14 ತಿಂಗಳು 718 ಕೋಟಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಆದರೆ ಕ್ರಿಯಾ ಸಮಿತಿಯವರು ಇಲ್ಲ, 1/1/20ರಿಂದನೇ ಕೊಡಬೇಕು, BJP ಸರ್ಕಾರದಲ್ಲಿ ಆದಂಥ ಆದೇಶ ಸರಿ ಇಲ್ಲ ಅಂತ ಅವರು ವಾದ. ಆಮೇಲೆ ಅಷ್ಟರಲ್ಲಿ ಕೋರ್ಟಲ್ಲಿ IPL ಯಾರೋ ಹಾಕಿದರು, ಒಂದಿನ ಮುಂದೂಡಿ ಸ್ಟ್ರೈಕು ಅಂತ ಹೇಳಿದರು. ಕೋರ್ಟ್ ಆದೇಶ ಎಲ್ಲರೂ ಪಾಲಿಸ್ಬೇಕು, ಬಹುತೇಕ ಪಾಲಿಸಿದ್ದಾರೆ. ಆದರೂ ಒಂದಷ್ಟು ಕಡೆ ಕೋರ್ಟ್ ಆದೇಶ ಇದ್ದರೂ ಕೂಡ, ಅವರಿಗೆಲ್ಲ ಇನ್ಫಾರ್ಮೇಷನ್ ಇದ್ದರೂ ಕೂಡ, ಈಗ ನಾವು ಎಲ್ಲ MDಗಳು ಮೆಸೇಜ್ ಮುಖಾಂತರ ಎಲ್ಲರಿಗೂ ಕೆಲಸಕ್ಕೆ ಹಾಜರಾಗಬೇಕು, ಕೋರ್ಟ್ ಈ ಥರ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಎಲ್ರಿಗೂ ಕೂಡ ಕೊಟ್ಟಿದ್ದರು. ಕೆಲವು ಕಡೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ನಾವು ಪರ್ಯಾಯ ವ್ಯವಸ್ಥೆ ಎಲ್ಲ ಕಡೆ ಕೂಡ ಮಾಡಿಕೊಂಡಿದ್ವಿ. ಭರವಸೆ ಈಡೇರಿಸ್ತೀರಾ ಅಥವಾ ಕಾನೂನು ಮುಖಾಂತರ ಏನಿದೆ ಅದನ್ನೇ ಮಾಡ್ತೀರಾ? ಈಗ ಕೋರ್ಟಲ್ಲಿ ಹೆಂಗಿದ್ರು ಕೇಸಿದೆ, ಅದರಿಂದ ಹೆಚ್ಚು ಮಾತಾಡೋದು ಸೂಕ್ತನೂ ಅಲ್ಲ. ಈಗ ನಮ್ಮ ಸರ್ಕಾರದ ವಾದ ಏನಿದೆ ಮಂಡನೆ ಮಾಡ್ತಾರೆ, ಅವ್ರದ್ದು ಏನಿದೆ ಅವರು ವಕೀಲರ ಮುಖಾಂತರ ಅವರು ವಾದ ಮಾಡ್ತಾರೆ. ಕೋರ್ಟ್ ಫೈನಲಾಗಿ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ.